ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೊಸ ನೈಟಿ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಹೊಸ ನೈಟಿನ ಉಲ್ಟಾ ತಿರ್ಗಿಸ್ಕೊಂಡು ಹಾಕ್ಕೊಳ್ಬೇಕು ಮೊದಲು. ಆಮೇಲೆ ಈ ಮೆಜರ್ಮೆಂಟ್ ನೈಟಿ ಇರುತ್ತಲ್ಲ ಅದನ್ನು ಈ ರೀತಿ ಇದ್ರ ಮೇಲೆ ಹಾಕ್ಕೊಳ್ಳಿ. ಈ ಸ್ಲೀವ್ಸ್ ಹತ್ರ ಆಮೇಲೆ ಶೋಲ್ಡರ್ ಹತ್ರ ಎಲ್ಲ ಕರೆಕ್ಟಾಗಿ ಬರೋ ಥರ ಈ ಮೆಜರ್ಮೆಂಟ್ ನೈಟಿನ ಹಾಕ್ಕೊಳ್ಬೇಕು. ಈ ರೀತಿ ನೀಟಾಗಿ ಆ ಕಡೆ ಈ ಕಡೆ ಕರೆಕ್ಟಾಗಿ ಬರೋ ಥರ ಹಾಕ್ಕೊಳ್ಬೇಕು. ಈ ರೀತಿ ಕರೆಕ್ಟಾಗಿ ಮೆಜರ್ಮೆಂಟ್ ನೈಟಿನ ಇಟ್ಕೊಂಡು ಈಗ ಇದನ್ನು ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಇದನ್ನು ಎರಡೂ ಸೈಡ್ಗೆ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ಶೋಲ್ಡರಿಂದ 15 ಇಂಚಷ್ಟು ಉದ್ದ ಮಾತ್ರ ನಾವು ಈ ರೀತಿ ನೈಟಿಗೆ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ಎಲ್ಲ ಇಲ್ಲಿ ಕೆಳಗಿನ ಸೈಡೆಲ್ಲ ಇದು ಹಾಗೆ ಸ್ಟಿಚ್ ಮಾಡ್ಕೊಳ್ಬೇಕು. 15 ಇಂಚ್ಗಿಂತ ಕೆಳಗೆ ಯಾವುದೇ ರೀತಿ ಶೇಪ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಸ್ಟಿಚಿಂಗ್ ಮಾತ್ರ ಮಾಡ್ಕೊಳ್ಬೇಕು. ಈ ರೀತಿ ಎರಡು ಸೈಡ್ಗೆ ನಾನು ನೈಟಿ ಫಿಟ್ಟಿಂಗ್ ಶೇಪ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಇಲ್ಲಿ ನೈಟಿ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ಟಿಚ್ ಮಾಡಿ ಆಯಿತು. ಇಲ್ಲಿ ನೋಡ್ಬೋದು ಈ ರೀತಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಈ ನೈಟಿ ರಿಂಕಲ್ಸ್ ಥರ ಬರೋದಿಲ್ಲ. ಇಲ್ಲಾಂದರೆ ಇದು ಸೈಡಲ್ಲಿ ರಿಂಕಲ್ಸ್ ಥರ ಕಾಣಿಸುತ್ತೆ. ಇಲ್ಲಿ ಕೆಳಗಡೆ ನಮ್ಮದು ನೈಟಿ ಏನಾದರೂ ಉದ್ದ ಇದ್ದರೆ ಈ ರೀತಿ 1 ಇಂಚು ಅಥವಾ 2 ಇಂಚಿನಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇದನ್ನು ನೀಟಾಗಿ ತಿರ್ಸ್ಕೊಳ್ತಾ ಇದ್ದೀನಿ. ಈ ರೀತಿ ನೈಟಿ ಫಿಟ್ಟಿಂಗ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ.